ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈಗ ಈ ದಿನ ನಾವು ಜುಲೈ ತಿಂಗಳ 2ನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಮತ್ತು ಈ ಒಂದು ವಾರದ ವಿಶೇಷತೆ ಏನು, ಯಾವ ಗ್ರಹದಿಂದ ಏನೆಲ್ಲ ಅನಾನುಕೂಲಗಳು ಅನುಕೂಲಗಳು ಇವೆ, ಅದೆಲ್ಲವನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಈ ಒಂದು ವಾರದ ವಿಶೇಷ ಅಂತ ಹೇಳೋದಾದರೆ, ಇಲ್ಲಿ ನಿಮಗೆ 6ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ ಬರ್ತಕ್ಕಂತಹ ಜುಲೈ ತಿಂಗಳ 2ನೇ ವಾರದ ಭವಿಷ್ಯದಲ್ಲಿ ಒಂದು ಬುಧ ನಿಮಗೆ 10ನೇ ತಾರೀಕು ಹಿಮ್ಮುಖ ಚಲನೆಯನ್ನು ಮಾಡಲಾಗುತ್ತೆ. ಉಳಿದಂತೆ ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕುಜ ವೃಷಭ ರಾಶಿಯಲ್ಲಿದ್ದಾರೆ, ರವಿ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಬುಧ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಮತ್ತು ಕೇತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ. ಇಲ್ಲಿ ಬುಧ ಮಾತ್ರ 10ನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ. ಇದು ತುಂಬ ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಅನಾನುಕೂಲ ಇದೆ. ಅದೆಲ್ಲವನ್ನು ಒಳಗೊಂಡಂತೆ ಮುಂದೆ ಈ ಒಂದು ವಾರದ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ವಾರದಲ್ಲಿ ಪ್ರಮುಖವಾದ ದಿನಗಳು ಅಂತ ನೋಡೋದಾದರೆ, 10ನೇ ತಾರೀಕು ಬರತಕ್ಕಂತಹ ಯೋಗಿನಿ ಏಕಾದಶಿ. ಈ ಯೋಗಿನಿ ಏಕಾದಶಿಯ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸೋಣ. 10ನೇ ತಾರೀಕು ಯೋಗಿನಿ ಏಕಾದಶಿ ಇದೆ. ಅದರಂತೆ 12ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಸೊ ಇವೆರಡು ಈ ಒಂದು ವಾರದಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು. ಅದರ ಒಳಗೊಂಡಂತೆ ಅಷ್ಟಮಿ ನವಮಿ ತಿಥಿಗಳು ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಜಾತಕ ಪರಿಶೀಲನೆ ಆಗಿರ್ಬೋದು, ಶುಭ ಸಮಾರಂಭಗಳಿಗೆ, ಮುಹೂರ್ತಗಳಿಗೆ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಪುರೋಹಿತರು ಅಥವಾ ಇನ್ನಿತರ ವಿಷಯಗಳ ಅನುಗುಣವಾಗಿ ಏನಾದರೂ ನೀವು ಪ್ರಶ್ನೆಗಳು ಕೇಳೋದಿದ್ದರೆ ಖಂಡಿತವಾಗೂ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರ್ಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳಬಹುದು. ಜಾತಕ ಪರಿಶೀಲನೆ ಮಾಡಿಸಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಹಾಗೂ ಪೂರ್ತಿ ಹೆಸರಿನೊಂದಿಗೆ ಕಳಿಸ್ಬೇಕಾಗತ್ತೆ. ಅದನ್ನು ನೀವು ವಾಟ್ಸಪ್ ಮಾಡಿ ಅದರ ಮುಂದಿನ ಪ್ರೊಸೀಜರ್ ತಿಳಿಸಲಾಗುತ್ತೆ. ಮತ್ತು ಇದು ಫ್ರೀ ಆಗಿರೋದಿಲ್ಲ, ದಯವಿಟ್ಟು ಅನ್ಯಥಾ ತಪ್ಪು ಭಾವಿಸಬೇಡಿ. ಯಾಕೆಂದರೆ ಅದರದೇ ಆದಂಥ ಗುರುದಕ್ಷಿಣೆ ಎಂಬುದು ಇರುತ್ತೆ. ಸೊ ಅದನ್ನು ನೀವು ಸಲ್ಲಿಸಿದಾಗ ನಿಮಗೆ ಸಮಯ ಮತ್ತು ದಿನಾಂಕವನ್ನು ತಿಳಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ವಾರದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಈ ವಾರ ಅಂದರೆ ಇಲ್ಲಿ ಜುಲೈ ತಿಂಗಳು 2ನೇ ವಾರದಲ್ಲಿ ಒಂದು 3 ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ. ಅದರಲ್ಲಿ ಒಂದು ಧನಯೋಗ, ಗೌರಿ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗ. ಗೌರಿ ಯೋಗ, ಧನಯೋಗ ಮತ್ತು ಮಹಾಲಕ್ಷ್ಮಿ ಯೋಗ ಇಲ್ಲಿ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ಚಂದ್ರನ ಜೊತೆಗೆ ಕುಜ, ಅಂದರೆ ಇಲ್ಲಿ ಈ ವಾರ ಚಂದ್ರ ಕುಜನ ಜೊತೆ ಸೇರುವುದಂತಾಗುತ್ತೆ. ಅಂದರೆ ವೃಷಭ ರಾಶಿಯಲ್ಲಿ ಬಂದಾಗ ಈ ಒಂದು ಯೋಗಗಳು ಕೂಡಿ ಬರುತ್ತೆ. ಅಂದರೆ ಚಂದ್ರ ಪ್ಲಸ್ ಕುಜ ಒಟ್ಟಿಗೆ ಸೇರಿದಾಗ ಈ ಧನಯೋಗ, ಗೌರಿ ಯೋಗ, ಮಹಾಲಕ್ಷ್ಮಿ ಯೋಗ ಕೂಡಿ ಬರುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಎಚ್ಚರಿಕೆ ಇದೆ, ಕೆಲವು ರಾಶಿಗಳಿಗೆ ಸಮ ಪ್ರಮಾಣದಲ್ಲಿದೆ. ಅದೆಲ್ಲವನ್ನು ಒಂದೊಂದಾಗಿ ಈಗ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಆ ಒಂದು ರಾಶಿಗಳ ತಿಳಿಸುವುದಕ್ಕಿಂತ ಮುಂಚೆ ಈ ಒಂದು ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾರಾಶಿ. ಈ ತುಲಾರಾಶಿಯವರಿಗೆ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ
6ರಿಂದ 12ನೇ ತಾರೀಕುವರೆಗೂ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ತುಲಾರಾಶಿಯವರಿಗೆ ಈ ವಾರ ಅಂತೇಳಿದರೆ ಕೆಲಸದಲ್ಲಿ, ಅಂದರೆ ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಆಗಿರಲಿ ಅಥವಾ ನಿಮ್ಮ ಒಂದು ಕೆಲಸದ ಬಗ್ಗೆ ಆಗಿರಲಿ ಕುತೂಹಲ ಜಾಸ್ತಿ ಇರುತ್ತೆ ಬೇರೆಯವ್ರಿಗೆ. ಅಂದರೆ ನೀವು ಏನು ಮಾಡ್ತಾ ಇದ್ದೀರಾ ಮತ್ತು ಯಾವ ರೀತಿ ಮೂಮೆಂಟ್ ಇರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮ್ಮ ಸುತ್ತಮುತ್ತ ಜನರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಅಥವಾ ನಿಮ್ಮ ಕೊಲೀಗ್ ಅಂತೀರಲ್ಲ ಅವರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಏನು ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ತೀರಾ ಅನ್ನೋ ಒಂದು ಊಹೆಯಲ್ಲೇ ತುಂಬ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ತುಲಾರಾಶಿಯವರಿಗೆ. ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಅಧಿಕವಾದ ಖರ್ಚುಗಳಿರುತ್ತೆ ಈ ವಾರ. ಅಂದರೆ ನಿಮ್ಮ ಒಂದು ವೈಯಕ್ತಿಕ ಅನುಗುಣವಾಗಿ ಅಥವಾ ಕೌಟುಂಬಿಕವಾಗಿ ಅಥವಾ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಅಂದರೆ ನೀವು ಯಾವ ರಂಗದಲ್ಲಿದ್ದೀರೋ ಆ ರಂಗದಲ್ಲೂ ಮತ್ತು ಕೌಟುಂಬಿಕವಾಗಿ ಎರಡೂ ಖರ್ಚುಗಳು ಈ ಒಂದು ವಾರದಲ್ಲಿ ನಿಮಗೆ ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ಉದಾಹರಣೆಗೆ ಕೌಟುಂಬಿಕವಾಗಿ ನೋಡೋದಾದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಮನೆಯ ಕುಟುಂಬ ಸದಸ್ಯರಿಗೆ ಸ್ವಲ್ಪ ಅಧಿಕವಾದ ಖರ್ಚುಗಳು ಬರ್ಬೋದು. ಅಥವಾ ಮನೆಯಲ್ಲಿ ಬೆಲೆ ಬಾಳುವ ವಸ್ತು ಯಾವುದೋ ಒಂದು ಬಿದ್ದು ಒಡೆದೋಗಿ ಅಥವಾ ಯಾವುದೋ ಒಂದು ಪೀಠೋಪಕರಣ ಇದ್ದಕ್ಕಿದ್ದಂಗೆ ಮುರಿದು ರಿಪೇರಿ ಬರುವಂಥದ್ದು, ಆ ರಿಪೇರಿಗೆ ಖರ್ಚುಗಳು ಅಧಿಕವಾಗಿರುವಂಥದ್ದು. ಅಥವಾ ಯಾವುದೋ ಒಂದು ಟಿ ವಿ, ಫ್ರಿಜ್ಜು, AC ಏನೋ ಒಂದು ಕೆಟ್ಟು ಹೋಗಿರುವಂಥದ್ದು, ಅದಕ್ಕೆ ರಿಪೇರಿ, ಅದಕ್ಕೆ ಅಧಿಕವಾದ ಖರ್ಚುಗಳು. ಅಂದರೆ ಈ ರೀತಿ ಸ್ವಲ್ಪ ಬಲವಾದ ಖರ್ಚುಗಳು ತುಲಾರಾಶಿಯವರಿಗೆ ಈ ವಾರ ಬರುವಂಥದ್ದಾಗುತ್ತೆ. ಇನ್ನು ವೃತ್ತಿ ಬದುಕಿನಲ್ಲಿ, ಅಂದರೆ ಉದಾಹರಣೆಗೆ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವೇನೋ ಮಾಡಬೇಕಾದಾಗ ನಿಮ್ಮ ಕೈಯಿಂದ ಜಾರಿ ಬೀಳುವಂಥದ್ದಾಗಿರುತ್ತೆ ಏನಾದರೂ ಒಂದು ವಸ್ತು, ಅದು ಬೆಲೆ ಬಾಳುವ ವಸ್ತು ಆಗಿರುತ್ತೆ. ಅದು ಕಂಪ್ನಿ ಹೇಳುತ್ತೆ ನಿಮ್ಮದೇ ಸ್ವತಃ ತಪ್ಪು, ನೀವೇ ಅದಕ್ಕೆ ಎಲ್ಲ ಅಮೌಂಟು ಕೊಡಬೇಕಾಗತ್ತೆ. ಅಂದರೆ ಇಲ್ಲಿ ಒಂದು ಅಚಾತುರ್ಯನೋ ಓವರ್ ಕಾನ್ಫಿಡೆನ್ಸ್ನೋ ಗೊತ್ತಿಲ್ಲ, ನೀವು ಮಾಡುವಂಥ ವೃತ್ತಿಯಲ್ಲೂ ನಿಮ್ಮದೇ ಖರ್ಚಿರುತ್ತೆ, ಈ ಕಡೆ ಕೌಟುಂಬಿಕವಾಗಿಯೂ ನಿಮ್ಮದೇ ಖರ್ಚುಗಳು ಬಂದಿರುತ್ತೆ. ಅಂದರೆ ನಿಮ್ಮ ಪಾಕೆಟ್ ಮನಿಯಿಂದ ಖರ್ಚುಗಳು ಅಧಿಕವಾಗಿ ಈ ಒಂದು ಎರಡನೇ ವಾರದಲ್ಲಿ ನಿಮಗೆ ಬರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ತುಲಾರಾಶಿಯವರಿಗೆ ಇಲ್ಲಿ ಒಂದಿಷ್ಟು ನಿಮ್ಮ ಒಂದು ವೈಯಕ್ತಿಕವಾಗಿ ನೋಡೋದಾದರೆ ಈ ವಾರ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಾ. ಅಂದರೆ ಯಾವುದೋ ಒಂದು ವಿಷಯಕ್ಕೆ ತುಂಬ ಡೀಪಾಗಿ ಹೋಗ್ತೀರಾ. ಉದಾಹರಣೆಗೆ ಈ ಬೆಲೆ ಬಾಳುವ ವಸ್ತು ನಿಮ್ಮ ಕೈ ಜಾರಿ ಬಿದ್ದಿರೋದ್ರಿಂದ ಅಥವಾ ಕಳ್ಳತನ ಆಗಿರೋದ್ರಿಂದ ಅಥವಾ ನಿಮ್ಮ ರೆಸ್ಪಾನ್ಸಿಬಲ್ ಕೊಟ್ಟಾಗ ನೀವು ಸರಿಯಾಗಿ ನೋಡೋದೇ ಇರೋದರಿಂದ ಅಥವಾ ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಇರತಕ್ಕಂಥ ಗೌರವ ಸ್ವಲ್ಪ ಕಡಿಮೆ ಆಗಿರುವಂಥದ್ದು, ಈ ಎಲ್ಲ ವಿಷಯಗಳ ಅನುಗುಣವಾಗಿ ನಿಮಗೆ ಏನಾಗುತ್ತೆ, ಸ್ವಲ್ಪ ಡೀಪಾಗಿ ಯಾಕೋ ವಿಚಾರ ಮಾಡ್ತಾ ಇರೋದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಡ್ತೀರ, ಇಲ್ಲ ಡಿಪ್ರೆಷನ್ಗೆ ಹೊರಟೋಗುವಂಥ ಸೂಚನೆಗಳು ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ನಿದ್ರಾಹೀನತೆ ಉಂಟಾಗುತ್ತೆ, ನಿದ್ದೆ ಬಾರದು, ಏನೋ ಯೋಚನೆ, ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ, ಯಾರು ಏನೋ ಮಾತಾಡ್ತಾ ಇದ್ದರೆ ಗಮನ ನಿಮ್ಮ ಆ ಕಡೆ ಇರಲ್ಲ, ನಿಮ್ಮದು ಒಂಥರ ನಿಮ್ಮ ಪಾಡಿಗೆ ನೀವು, ಅವ್ರ ಪಾಡಿಗೆ ಅವ್ರು. ಆಮೇಲೆ ಕೇಳಿದರೆ ಏನು ಹೇಳಿದ್ರಿ ಅಂತ ಕೇಳ್ತೀರಾ. ಅಂದರೆ ಯಾಕೋ ಈ ಒಂದು ವಾರದಲ್ಲಿ ಸ್ವಲ್ಪ ಮೈಂಡು ಡಿಸ್ಟ್ರಾಕ್ಟ್ ಆಗುವಂಥದ್ದಿದೆ. ಅಂದರೆ ಮೈಂಡು ಯಾಕೋ ನಿಮಗೆ ಕಂಟ್ರೋಲಿಗೆ ಸಿಗುವಂಥದ್ದು ಇಲ್ಲ, ಏನೋ ವಿಚಾರದಿಂದ ಯಾವುದೋ ಕೆಲಸ ಎಡವಟ್ಟು ಕೂಡ ಆಗುವಂಥದ್ದಿದೆ. ಸೊ ಹಾಗಾಗಿ ತುಲಾರಾಶಿಯವರಿಗೆ ನಾವು ಹೇಳೋದಿಷ್ಟೇ, ಸ್ವಲ್ಪ ಜಾಗ್ರತೆಯಿಂದ ಕೆಲಸವನ್ನು ಮಾಡೋದು ಉತ್ತಮ. ಅಥವಾ ನಿಮ್ಗೆ ಇಷ್ಟ ಇಲ್ವಾ ಆ ದಿನ ಹೋಗಲು, ಸ್ವಲ್ಪ ರಜೆ ಹಾಕಿ ಮನೆಯಲ್ಲಿರೋದೇ ಉತ್ತಮ. ಯಾಕೆಂದರೆ ಮನಸ್ಸಿಲ್ಲದಿದ್ದಾಗ ಏನಾಗುತ್ತೆ, ಇಂಥ ಎಡವಟ್ಟುಗಳು ಅಧಿಕವಾಗಿ ಬರುವಂಥದ್ದು ಇರುತ್ತೆ ಅಥವಾ ಏನೋ ಒಂದು ಇರುತ್ತೆ. ನಮ್ಮ ಪ್ರಕಾರ ಒಂದು ಸ್ವಲ್ಪ ನಿಮ್ಮ ಮೈಂಡ್ ಏನಾದರೂ ಅಪ್ಸೆಟ್ ಆಗಿದ್ದರೆ ರಜೆ ಹಾಕಿ ಮನೆಯಲ್ಲೇ ರೆಸ್ಟ್ ತಗೊಳ್ಳೋದು ತುಂಬ ಉತ್ತಮ. ಇನ್ನು ಕುಟುಂಬದವರ ಜೊತೆ ಆದಷ್ಟು ಚರ್ಚೆ ವಿಷಯ ಮಾಡಲು ಹೋಗಬೇಡಿ. ಯಾವುದೇ ವಿಷಯ ಇರಲಿ, ಪ್ರಮುಖವಾಗಿರಲಿ ಅಥವಾ ದಿನನಿತ್ಯದೇ ಆಗಿರಲಿ, ಏನೂ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಅವ್ರು ಏನು ಹೇಳ್ತಾರೆ ನಿಮಗೆ ಮಾಡಲು ಸಾಧ್ಯವಾದರೆ ಮಾಡಿ, ಇಲ್ಲದೇ ಇದ್ದರೆ ನನ್ನ ಕೈಲಿ ಆಗಲ್ಲಮ್ಮ ಅಥವಾ ಅಪ್ಪ ಅಥವಾ ನಿಮ್ಮ ಸಹೋದರ ಸಹೋದರಿ ಇವತ್ತಾಗೋದಿಲ್ಲ, ನಾನು ಸ್ವಲ್ಪ ಕ್ಷಮೆ ಇರಲಿ, ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತೀನಿ, ಇವತ್ತು ಯಾಕೋ ನನಗೆ ರೆಸ್ಟ್ ಬೇಕನ್ನಿಸ್ತಾ ಇದೆ ಅಥವಾ ನನಗೆ ಸಮಯ ಇಲ್ಲ, ತೊಂದರೆ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆದರೆ ಉದಂಡವಾದ ಅಥವಾ ಏನಂತೀರ ಸುಮ್ಮನೆ ಬೇಡದೇ ಇರೋ ವಿಷಯ ಏನೇನೋ ಮಾತಾಡಿ ಮನಸ್ತಾಪಗಳನ್ನು ತಂದುಕೊಳ್ಳಲು ಹೋಗಬೇಡಿ ತುಲಾರಾಶಿ.
ಇನ್ನು ಈ ಒಂದು ವಾರದಲ್ಲಿ ಆರ್ಥಿಕವಾಗಿ ಅದೇ ಹೇಳಿದೀವಲ್ಲ, ಅಧಿಕವಾದ ಖರ್ಚುಗಳು ಇರುತ್ತೆ. ಸ್ವಲ್ಪ ಆದಾಯದ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ಮಾನಸಿಕವಾಗಿ ನೀವು ಡಿಪ್ರೆಷನ್ನಿಗೆ ಹೋಗ್ತಾ ಇರೋದರಿಂದ ಇಲ್ಲಿ ನಿಮಗೆ ಅದರದೇ ಆದಂಥ ಕೆಲವು ಪ್ರಭಾವಗಳು ಬೀಳ್ತಾ ಇರೋದರಿಂದ ನಿಮಗೆ ಸ್ವಲ್ಪ ಒತ್ತಡದಿಂದ ಆದಾಯ ಮೂಲ ಕಡಿಮೆ ಆಗುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಕಡೆ ಈ ಕಡೆ ವಿಚಾರಗಳು ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಇದರಿಂದ ಗೊಂದಲಕ್ಕೆ ಒಳಗಾಗ್ಬಿಡ್ತೀರ. ಯಾವುದೋ ಒಂದು ನಿರ್ಧಾರ ತೆಗೆದುಕೊಳ್ಳಲು ಈ ವಾರ ಸಾಧ್ಯವಾಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಎದುರಾಗುವಂಥದ್ದು ಇದೆ. ಅಥವಾ ಕೋರ್ಟಿನಿಂದ ಕೆಲವು ಸಾಕ್ಷಿಗಳು ಬೇಕು ಅಂತ ಅನಿಸುತ್ತೆ. ಬಟ್ ಅದು ಸಾಕ್ಷಿ ಹುಡುಕಲು ಪ್ರಯತ್ನ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಸಹಾಯ ಕಡಿಮೆ ಆಗುವಂಥದ್ದಾಗುತ್ತೆ. ಅಂದರೆ ಆ ಒಂದು ಡಾಕ್ಯುಮೆಂಟ್ಸ್ ಕೊಡುವಂಥ ವ್ಯಕ್ತಿ ಅವೈಲೇಬಲ್ ಸಿಗೋದಿಲ್ಲ ಈ ಸಮಯದಲ್ಲಿ. ಸ್ವಲ್ಪ ಇದಕ್ಕೂ ಕೂಡ ಸ್ವಲ್ಪ ಡಿಪ್ರೆಷನ್ಗೆ ಹೋಗುವಂಥದ್ದು ಇರುತ್ತೆ. ಇನ್ನು ಈ ವಾರದಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಂದು ರೀತಿಯಲ್ಲಿ ಎಲ್ಲೋ ಈ ವಾರ ಸ್ವಲ್ಪ ಬೇಡದೇ ಇರೋ ವಿಷಯಕ್ಕೆ ಜಾಸ್ತಿ ಆಸ್ಪದ ಆಗುವಂತಹ ಚರ್ಚೆಗಳು ನಡೆಯುವಂಥದ್ದು ಇರುತ್ತೆ. ಹಾಗಾಗಿ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಅತಿ ಮಾತನ್ನು ಆಡಲು ಹೋಗಬೇಡಿ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಕೆಲಸ ಮಾಡಿ. ಕಷ್ಟ ಎನಿಸಿದರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆ ಕೆಲಸದಿಂದ ಹೊರಗಡೆ ಬನ್ನಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ತುಲಾ ರಾಶಿಯ ಭವಿಷ್ಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಹೇಳಿ, ಅಷ್ಟೋತ್ತರ ಹೇಳಿ, ಹಾಗೂ ಸುಬ್ರಹ್ಮಣ್ಯ ದೇವರಿಗೆ ನಿಮ್ಮ ಹೆಸರಿನಲ್ಲಿ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ನಿಮ್ಮ ಮನೆ ಸುತ್ತಮುತ್ತಲಿರುವ ದೇವಸ್ಥಾನಕ್ಕೆ ಹೋಗಿ ಮಾಡಿಸಿ. ಹಾಗೂ ಈ ಹಳದಿ ಹೂಗಳು, ಅಂದರೆ ಈ ಒಂದು ಕಲರ್ ಇರ್ತಕ್ಕಂಥ ಹೂಗಳನ್ನು ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿಸಿ. ಇದರಿಂದ ನಿಮ್ಮ ಕಷ್ಟಗಳು ಅಥವಾ ಈ ವಾರದ ನೆಗೆಟಿವ್ ಏನಿದೆಯೋ ಅದು ಕಡಿಮೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳೋದು. ಇದಾಗಿತ್ತು ಈ ವಾರದ ತುಲಾ ರಾಶಿಯ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.